ಹಾಯ್ ಫ್ರೆಂಡ್ಸ್, ಸುದಿನೇಶ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಟರ್ ಮಿಲ್ಕ್ ಕರಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನು ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಇಂಚಿನಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಪೋಸ್ ನಿಮ್ಗೇನಾದರೂ ಜಾಸ್ತಿ ಮಾಡಬೇಕಂದ್ರೆ ನೀವು ಜಾಸ್ತಿನ ಹಾಕ್ಬಿಟ್ಟು ಮಾಡಿ. ಒಂದು ಅರ್ಧ ಕಪ್ನಷ್ಟು ನಾನು ಫ್ರೆಶ್ ಕೋಕೋನಟ್ ತೊಗೊಂಡಿದ್ದೀನಿ, ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಇದ್ದಾಗಿರೋ ಈರುಳ್ಳಿ, ಮೆಣಸಿನಕಾಯಿ 4, ಅರಿಶಿಣ, ಹೀಗೆ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ 1 ಟೀ ಸ್ಪೂನ್. 7ರಿಂದ 8 ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ತೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ತಾಯಿದ್ದೀನಿ ಕವರ್ ಮಾಡಿಬಿಟ್ಟು. ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಬೆಂಡೆಕಾಯಿ ಆಗಿದೆ. ನಾನು ಇದನ್ನು ತೆಗೆದುಬಿಟ್ಟು ಬೇರೆ ಪ್ಲೇಟ್ಗೆ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿರ್ತೀನಿ. ಎಣ್ಣೆ ಹಾಕಿದ್ದೀನಿ ಅದೇ ಪ್ಯಾನಿಗೆ. ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, 3 ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಹಾಗೆ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇವಾಗ ಕವರ್ ಮಾಡಿಬಿಟ್ಟು ಫ್ರೈ ಮಾಡಿ. ಜೀರಿಗೆ ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ಫ್ರೈ ಮಾಡಿ ಮತ್ತು ಕವರ್ ಮಾಡ್ತಾಯಿದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಹಿಂಗು ಯೂಸ್ ಮಾಡ್ತಿದ್ರೆ ಅಡುಗೆಗೆ ಹಾಕೋಬೋದು. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಟ್ರೈ ಮಾಡಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟನ್ನ ಹಾಕಿ ಮಾಡ್ತಾಯಿದ್ದೀನಿ. ಉಪ್ಪು ಮೊಸರು ತೊಗೊಂಡಿದ್ದೀನಿ. ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ, ರುಚಿ ತಕ್ಕಷ್ಟು. ಇದೆಲ್ಲ ಹಾಕಿದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಕ್ತಾಯಿದ್ದೀನಿ ಸ್ವಲ್ಪ, ಒಂದು ಅರ್ಧ ಗ್ಲಾಸ್ನಷ್ಟು ನಾನು ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ತಿಳುವು ಜಾಸ್ತಿ ಬೇಕಿದ್ರೆ ನೋಡ್ಬಿಟ್ಟು ಹಾಕಿ. ನನಗೆ ಇಷ್ಟು ತಿಳುವು ಬೇಕು, ಸೊ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ ಇಲ್ಲಿ. ಓಕೆ, ಇದು ಆಗಿದೆ. ಇವಾಗ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ರೆಸಿಪಿ. ಸೊ ನಾನಿವಾಗ 1 ಸ್ಪೂನು ಟ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೆಂಗಾಗಿದೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ವಾವ್, ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಿ.